ಅಂಗಡಿಯವನು ಒಂದು ವಸ್ತುವಿನ ಗುರುತಿಸಿದ ಬೆಲೆಯನ್ನು 5360 ಎಂದು ನಿಗದಿಪಡಿಸ್ತಾನೆ. ಅವರು 8% ರಿಯಾಯಿತಿ ನೀಡಿದ ನಂತರ ಕೊಟ್ಟ ಬೆಲೆಯ ಮೇಲೆ 34% ಲಾಭ ಗಳಿಸಿದ್ರ ಆ ವಸ್ತುವಿನ ಕೊಟ್ಟ ಬೆಲೆ ಎಷ್ಟೆಂದು ಕಂಡಿಡಿ ಅಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಐತೆ ಅಂತ ಕೇಳಿದ್ರೆ ನಮಗೆ ಫಾರ್ಮುಲಾ ನೋಡ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಕಂಡಿಡ್ಬೇಕು ನಾವು ಮಾರ್ಕ್ ಪ್ರೈಸ್ ಕೊಟ್ರೆ ಎಷ್ಟು 5360 ಅಂತಂದು 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟೈತಿ 8 ಐತಿ ಡಿವೈಡೆಡ್ ಬೈ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ 34 ಕೊಟ್ರ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 5360 ಈಸ್ ಈಕ್ವಲ್ ಟು 92 ಡಿವೈಡೆಡ್ ಬೈ ಎಷ್ಟಾಗುತ್ತೆ ಇದು 134 ಆಗುತ್ತೆ. 134 ಒಂದೇ 134 40 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 92 ಇಂಟು 40 ಮಾಡಿದ್ರೆ 3680 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ತಯಾರಕರು ಒಂದು ಟ್ರಾನ್ಸಿಸ್ಟರ್ ಅನ್ನು 20% ಲಾಭದಲ್ಲಿ 840 ರೂಪಾಯಿಕ ಒಬ್ಬ ಅಂಗಡಿಯವರಿಗೆ ಮಾರ್ತಾರ. ನಂತರ ಅಂಗಡಿಯವನು ಅದನ್ನ 10% ಲಾಭದಲ್ಲಿ ಒಬ್ಬ ಗ್ರಾಹಕರಿಗೆ ಮಾರ್ತಾರ. ತಯಾರಕರ ಕೊಟ್ಟ ಬೆಲೆ ಮತ್ತು ಗ್ರಾಹಕರ ಕೊಟ್ಟ ಬೆಲೆ ನಡುವಿನ ವ್ಯತ್ಯಾಸ ಕಂಡಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ ನಾವ್ ಏನ್ ಮಾಡೋಣ ಇಲ್ಲಿ ತಯಾರಕನ ಕಾಸ್ಟ್ ಪ್ರೈಸ್ ಕಂಡಿಡಿಯಲ್ಲಿ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಅವ ಏನ್ ಮಾಡ್ಯಾನ 20% ಪ್ರಾಫಿಟ್ ಮಾರೇನ ಅಂದ್ರ 20% ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಲಿದ್ದ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ 5 ರಿಂದ 6 ಆಗುತ್ತೆ. 6 ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಕೊಟ್ಟನ ಎಷ್ಟು 840 ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ ಇಂಟು 140 ಆಗೈತಿ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಂಟು 140 ಮಾಡಿದ್ರೆ ಕಾಸ್ಟ್ ಪ್ರೈಸ್ ತಯಾರಕಂದ ಎಷ್ಟು ಆತಿ ಇಲ್ಲಿ 700 ರೂಪಾಯಿ ಆಯ್ತು. ಆಮೇಲೆ ಇವ ಅಂಗಡಿ ಅದನ್ನ ಎಷ್ಟು ರೂಪಾಯಿ ಮಾರ್ಯಾನ ಇಲ್ಲಿ 10% ಪ್ರಾಫಿಟ್ ಮಾರ್ಯಾನ. ಆ ಅಂಗಡಿ ಒಂದು ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 840 ಐತಿ. ಅವ ಮಾರಿದ 10% ಪ್ರಾಫಿಟ್ ಅಂದ್ರೆ 10% ಫ್ರಾಕ್ಷನ್ ಏನಾಗುತ್ತೆ 1/10 ಆಗುತ್ತೆ. ಲಾಭಕ್ಕೆ ಮಾರೇನ 11 ರೂಪಾಯಿ 10 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ರೆ ಇವನ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು 924 ರೂಪಾಯಿ ಆಯ್ತು. ನೋಡ್ರಿ 924 ಮತ್ತು 700 ಡಿಫ್ರೆನ್ಸ್ ಕೇಳ್ಯಾನ ನಮ್ಮ ತಯಾರಕನ ಕೊಟ್ಟ ಬೆಲೆ ಮತ್ತು ಗ್ರಾಹಕರಿಗೆ ಕೊಟ್ಟ ಬೆಲೆ ವ್ಯತ್ಯಾಸ ಅಂದ್ರೆ 700 ಮೈನಸ್ 924 ಮಾಡಿದ್ರೆ ಎಷ್ಟಾಗುತ್ತೆ 224 ರೂಪಾಯಿ ವ್ಯತ್ಯಾಸ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಕಾಶ್ ಸುಮನ್ ಮತ್ತು ರಾಜ್ ಅವರು ವ್ಯವಹಾರಗಳನ್ನು ಆರಂಭಿಸಲು ಕ್ರಮವಾಗಿ 1720 1690 1240 ಹೂಡಿಕೆ ಮಾಡ್ತಾರ. ವರ್ಷದ ಕೊನೆಯಲ್ಲಿ 1440 ರೂಪಾಯಿ ಲಾಭ ಬಂದ್ರ ಆ ಲಾಭದಲ್ಲಿ ರಾಜನ ಪಾಲ್ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ ಆಕಾಶ್ ಸುಮನ್ ಮತ್ತು ರಾಜ್ ಅವ್ರದ್ದು ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ ಇದು ಸೇಮ್ ಆಗುತ್ತೆ 1720 1690 ಮತ್ತು ರಾಜ್ ಅವ್ರದ್ದು 1240 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಟೋಟಲ್ ಪ್ರಾಫಿಟ್ ಎಷ್ಟಾಗುತ್ತೆ ಇದು 465 ಆಗುತ್ತೆ. ರಾಜನ್ ಪ್ರಾಫಿಟ್ ಕೇಳ್ಯಾರ ನಮ್ಗೆ ಅಂದ್ರೆ 124 ಡಿವೈಡ್ ಬೈ 465 ಇಂಟು ಎಷ್ಟು ಕೊಟ್ಟರ ಪ್ರಾಫಿಟ್ 1440 ಕೊಟ್ಟ ಅಂದ್ರೆ ಎಷ್ಟು ಬರ್ತೈತಿ 384 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಗರ ಎ ಇಂದ ನಗರ ಬಿ ಗೆ 150 ಕಿಲೋಮೀಟರ್ ದೂರವನ್ನು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪ್ರಯಾಣಿಸುತ್ತದೆ. ಹಿಂದಿರುವಾಗ ಹೆಚ್ಚಿನ ಸಂಚಾರ ದಟ್ಟಣೆಯಿಂದ ಕಾರಿನ ವೇಗ ಕಡಿಮೆ ಆಗುತ್ತೆ. ಹೋಗಿ ಬರೋ ಒಟ್ಟು ಪ್ರಯಾಣ ಸಮಯ 7 ಗಂಟೆ 30 ನಿಮಿಷಗಳಾಗಿದ್ರೆ ಹಿಂದಿರುವಾಗ ಕಾರಿನ ವೇಗ ಎಷ್ಟಂತ ಕೇಳಿದ್ಲಿ. ನೋಡ್ರಿ ಹೋಗಿ ಮತ್ ವಾಪಸ್ ಬರಕ ಟೋಟಲ್ ಟೈಮ್ ಎಷ್ಟು ತೊಗೊಂಡ 7 ಗಂಟೆ 30 ನಿಮಿಷ ತೊಗೊಂಡ ಅಂದ್ರೆ ಇದೇನಾಗುತ್ತೆ ಫ್ರಾಕ್ಷನ್ 15/2 ಅವರ್ ಆಗುತ್ತೆ. ನೋಡ್ರಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ನಮಗೆ ಇಲ್ಲಿ ಟೈಮ್ ಕೊಟ್ಟನ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಟೈಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಕೊಟ್ಟನ ಹೋಗುವಾಗ 150 ಕಿಲೋಮೀಟರ್ ಪರ್ ಅವರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಕೊಟ್ಟನ 60 ಕಿಲೋಮೀಟರ್ ಪರ್ ಅವರ್ ಪ್ಲಸ್ ವಾಪಸ್ ಬರುವಾಗ ಸೇಮ್ ಡಿಸ್ಟೆನ್ಸ್ 150 ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಡಿವೈಡ್ ಬೈ ಸ್ಪೀಡ್ ಏನಂತ ತಗೋತೀನಿ ಎಕ್ಸ್ ಅಂತ ತಗೋತೀನಿ. ಟೋಟಲ್ ಟೈಮ್ ಎಷ್ಟು ತೊಗೊಂಡ 15/2 ಅವರ್ ತೊಗೊಂಡ. 0 ಕ್ಯಾನ್ಸಲ್ 3 ಇಲ್ಲಿ 3 2 ಆಗುತ್ತೆ. ಇಲ್ಲಿ ಏನಾಗುತ್ತೆ ಎಲ್ಸಿಎಂ 2x ಆಗುತ್ತೆ. ಇಲ್ಲಿ ಎಕ್ಸ್ ಇಲ್ಲ 5x ಪ್ಲಸ್ 300 ಡಿವೈಡೆಡ್ ಬೈ 2x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 15/2 ಆಗುತ್ತೆ. 2 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎಷ್ಟಾಗುತ್ತೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5x ಪ್ಲಸ್ 300 ಈಸ್ ಈಕ್ವಲ್ ಟು 15x ಆಗುತ್ತೆ. 5x ಹೋದ್ರೆ ಏನು ಉಳಿತೈತೆ 10x ಇಸ್ ಈಕ್ವಲ್ ಟು 300 ಆಗುತ್ತೆ. x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 30 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ ವಾಪಸ್ ಬರುವಾಗ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು ರಿಯಾ ಇಬ್ರು ಸೇರಿ ಒಂದು ವ್ಯವಹಾರದಲ್ಲಿ 33,500 ಹೂಡಿಕೆ ಮಾಡಿದ್ರೆ ವರ್ಷದ ಕೊನೆಯಲ್ಲಿ ಒಟ್ಟು 6,700 ಲಾಭ ಬಂದಿತ್ತು. ಆ ಲಾಭದಲ್ಲಿ ಪ್ರಕರಣ ಪಾಲು 2,000 ಆಗಿದ್ರೆ ಪ್ರಕರಣ ಹೂಡಿಕೆ ಮೊತ್ತ ಎಷ್ಟಂತ ಕೇಳಿರ್ಲಿ. ನೋಡ್ರಿ ಪ್ರಕಾರ ಮತ್ತು ರಿಯಾ ಅಂದ್ ಏನಾಗುತ್ತೆ ಇಲ್ಲಿ ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ ಸೇಮ್ ಆಗುತ್ತೆ. ಇಲ್ಲಿ ಪ್ರಾಫಿಟ್ ರೇಷಿಯೋ ಎಷ್ಟೈತಿ ಪ್ರಕಾರ 2,000 ಐತಿ. 6,700 ಆಗಿ 2,000 ಹೋದ್ರೆ ಎಷ್ಟು ಉಳಿತೈತಿ 4,700 ರಿಯಾಂದ್ ಆಗುತ್ತೆ. 2 ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತೈತಿ 20:47 ಆಕತಿ. ನಮಗೆ ಪ್ರಕಾರ ಇನ್ವೆಸ್ಟ್ಮೆಂಟ್ ಕೇಳ್ಯಾರ ಒಂದು ರೇಷಿಯೋ ಎಷ್ಟೈತಿ 20 ಡಿವೈಡೆಡ್ ಬೈ 67 ಇಂಟು 33,500 ಟೋಟಲ್ ಐತಿ. 67 ಒಂದ್ಲಿ 67,500 ಆಗುತ್ತೆ. 20 ಇಂಟು 500 ಮಾಡಿದ್ರೆ ಎಷ್ಟು ಆಗುತ್ತೆ 10,000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ತಂದೆಯ ವಯಸ್ಸು ರವಿಯ ವಯಸ್ಸಿನ 4 ಪಟ್ಟು ಆಗೈತಿ ಅಂದ್ರೆ ನೋಡ್ರಿ ಫಾದರ್ ಏಜ್ ರವಿಕಿನ ಎಷ್ಟೈತಿ 4 ಪಟ್ಟು 4:1 ಆಗುತ್ತೆ. 5 ವರ್ಷಗಳ ನಂತರ ತಂದೆ ವಯಸ್ಸು ರವಿ ವಯಸ್ಸಿನ 3 ಪಟ್ಟು ಆಗುತ್ತೆ. ಅಂದ್ರೆ ಎಷ್ಟು 5 ವರ್ಷಗಳ ನಂತರ ಏನಾಗುತ್ತೆ ತಂದೆ ವಯಸ್ಸು 3 ಪಟ್ಟು ಆಗುತ್ತೆ. ಆಮೇಲೆ ನೋಡ್ರಿ ರವಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿಲ್ಲ ನೋಡ್ರಿ. ಎರಡು ಫಾದರ್ ಮತ್ತು ಮೊದಲಕ್ಕಿಂತ ನಂತರದ ಏಜ್ ಡಿಫ್ರೆನ್ಸ್ ಸೇಮ್ ಇಲ್ಲ ನೋಡ್ರಿ. ಫಾದರ್ ಮತ್ತು ರವಿ ಮೊದಲಕ್ಕೆ ಏಜ್ ಡಿಫ್ರೆನ್ಸ್ ಎಷ್ಟೈತಿ 3 ಐತಿ, ನಂತರ ಎಷ್ಟೈತಿ 2 ಐತಿ. ಅಂದ್ರ ಈ 2 ಇಲ್ಲಿ ಮಲ್ಟಿಪ್ಲೈ ಮಾಡೋನು, ಈ 3ನ ಇಲ್ಲಿ ಮಲ್ಟಿಪ್ಲೈ ಮಾಡೋನು. ಫಾದರ್ ಮತ್ತು ರವಿ ಏಜ್ ರೇಷಿಯೋ ಏನ್ ಬರ್ತೈತಿ 4 2 8 2 1 2 3 3 9 3 1 3. ಇಲ್ಲಿ ನೋಡ್ರಿ 1 ಬಂತು. ಈ 1 ವ್ಯಾಲ್ಯೂ ಕೊಟ್ರೆ ಎಷ್ಟು 5 ವರ್ಷ ಅಂತಂದ ನೋಡ್ರಿ. ರವಿಯ ಪ್ರಸ್ತುತ ವಯಸ್ಸಿನ ರೇಷಿಯೋ ಎಷ್ಟೈತಿ 2 ಐತಿ. ಅಂದ್ರೆ 2 × 5 ಮಾಡಿದ್ರೆ ಎಷ್ಟಾಗುತ್ತೆ 10 ವರ್ಷ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕೊಳವೆ ಒಂದು ಟ್ಯಾಂಕ್ ಅನ್ನ 3 ನಿಮಿಷಗಳಲ್ಲಿ ತುಂಬಬಲ್ಲದು. ಮತ್ತೊಂದು ಕೊಳವೆ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನ 12 ನಿಮಿಷಗಳಲ್ಲಿ ಖಾಲಿ ಮಾಡಬಹುದು. ನೋಡ್ರಿ ಎ ಅನ್ನೋದು ನಾ ಏನ್ ಮಾಡ್ತೀನಿ ತುಂಬು ಟ್ಯಾಂಕ್ ಅಂದ್ರ ಎಷ್ಟು 3 ನಿಮಿಷ. ಬಿ ಅನ್ನೋದು ಖಾಲಿ ಮಾಡು ಟ್ಯಾಂಕ್ ಅಂದ್ರೆ ಎಷ್ಟು ನಿಮಿಷ 12 ನಿಮಿಷ ತಗೊಂಡೈತಿ. ಟ್ಯಾಂಕ್ ಖಾಲಿ ಆಗಿರೋ 2 ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆದ್ರ ಎರಡು ನೋಡ್ರಿ ಒಂದೇ ಟೈಮ್ ನ ತೆಗೆದಾರ. ಟ್ಯಾಂಕ್ ನ 4ನೇ ಒಂದು ಭಾಗ ತುಂಬಲು ಎಷ್ಟು ನಿಮಿಷ ಬೇಕಾಗುತ್ತೆ ಅಂತ ಕೇಳ್ಯಾರ. ಟೋಟಲ್ ವರ್ಕ್ ಎಷ್ಟಾಗುತ್ತೆ 12 3 4 12 ಒಂದೇ ಆಗುತ್ತೆ ನೋಡ್ರಿ. ಬಿ ಖಾಲಿ ಮಾಡೋದು ಎ ತುಂಬುದಂದ್ರ ಇಲ್ಲಿ 4 - 1 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಎಫಿಷಿಯನ್ಸಿ 3 ಆಗುತ್ತೆ ನೋಡ್ರಿ. 12 / 3 ಇಂಟು ಅದು 4ನೇ ಒಂದು ಭಾಗ ಅಂದ್ರೆ 1 / 4 ಆಗುತ್ತೆ. 4 3 12 12 12 ಕ್ಯಾನ್ಸಲ್ ಆಗಿ ಎಷ್ಟು 1 ನಿಮಿಷದಾಗ ತುಂಬುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಲಸ ಅವುಗಳ ಮೊಸಾನ 4 ಪಟ್ಟು ಆಗೈತಿ ನೋಡ್ರಿ. LCM ಏನಾಗೈತಿ HCF ಕಿನ 4 ಪಟ್ಟು ಐತಿ ಅಂದ್ರೆ 4:1 ಆಗುತ್ತೆ. ಅವುಗಳ ಲಸ ಮತ್ತು ಮೊಸಗಳ ಮೊತ್ತ 140. 4 + 1 ಎಷ್ಟಾಗುತ್ತೆ 5. 5 ವ್ಯಾಲ್ಯೂ ಎಷ್ಟು ಕೊಟ್ಟನ 140. 1 ವ್ಯಾಲ್ಯೂ ಎಷ್ಟಾಯ್ತು 28. LCM ಎಷ್ಟಾಗುತ್ತೆ ಇಲ್ಲಿ LCM 28 × 4 ಮಾಡಿದ್ರೆ ಎಷ್ಟಾಗುತ್ತೆ 112 ಆಗುತ್ತೆ. ಅದ್ರಾಗ ಒಂದು ಸಂಖ್ಯೆ 112 ಆಗಿದ್ರೆ ಇನ್ನೊಂದು ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳ್ಯಾರ. HCF ಎಷ್ಟಾಗುತ್ತೆ ಇಲ್ಲಿ HCF 28 ಆಯ್ತು. ಆ 2 ಸಂಖ್ಯೆಗಳ ಏನಾಗುತ್ತೆ A × B = LCM × HCF ಆಗುತ್ತೆ. ಇದ್ರ ಒಂದ್ ಸಂಖ್ಯೆ ಕೊಟ್ಟ 112 ಅಂತ ಅಂದು ಇನ್ನೊಂದು B ಅಂತ ತಗೊಂತೀನಿ. LCM ಮತ್ತೆ HCF ಪ್ರಾಡಕ್ಟ್ ಏನಾಗುತ್ತೆ 112 × 28 ಆಗುತ್ತೆ. 112 112 ಕ್ಯಾನ್ಸಲ್ ಆದ್ರೆ ಇನ್ನೊಂದು ಸಂಖ್ಯೆ ಏನಾಗುತ್ತೆ 28 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಥಾಮಸ್ನ ವಯಸ್ಸು 38 ವರ್ಷಗಳು. ಅವನ ಸೋದರ ಅಳಿಯನ ವಯಸ್ಸು ಥಾಮಸ್ನ ವಯಸ್ಸಿಗಿಂತ 26 ವರ್ಷಗಳು ಕಡಿಮೆ ಅಂತ ಕೊಟ್ರ ನೋಡ್ರಿ. ಥಾಮಸ್ನ ವಯಸ್ಸು 38 ವರ್ಷಗಳಾದ್ರ ಅವನ ಅಳಿಯನ ವಯಸ್ಸು ಎಷ್ಟೈತಿ 26 ವರ್ಷ ಕಡಿಮೆ ಅಂದ್ರೆ ಎಷ್ಟಾಗತ್ತ 38ರಾಗ 26 ಹೋದ್ರೆ ಉಳಿದಿದ್ದೆಷ್ಟು 12 ವರ್ಷಗಳಾಗತ್ತ. ಇಂದಿನಿಂದ ಎಷ್ಟು ವರ್ಷಗಳ ನಂತರ ಥಾಮಸ್ನ ವಯಸ್ಸು ಅವನ ಸೋದರ ಅಳಿಯನ ವಯಸ್ಸಿನ 3 ಪಟ್ಟಿಗಿಂತ 14 ವರ್ಷಗಳು ಕಡಿಮೆ ಆಗತ್ತ ಅಂತ ಕೇಳ್ಯಾರ. ನೋಡ್ರಿ ಎಷ್ಟು ವರ್ಷಗಳ ನಂತರ ಅಂತ ಕೇಳ್ಯಾರ 38 + x ವರ್ಷದ ನಂತರ = ಸೋದರ ಅಳಿಯನ 3 ಪಟ್ಟು ಅಂತ ಕೊಟ್ರ 3 × 12 + x - 14 ವರ್ಷ ಕಡಿಮೆ ಆಗೈತಿ. ಇದೆಷ್ಟಾಗತ್ತ 38 + x = 36x + 3x - 14 ಆಗತ್ತ. ಈ ಸೈಡ್ ಬಂದ್ರೆ ಎಷ್ಟು ಉಳಿತೈತೆ 38 - 22 = 3x - x ಆಗತ್ತ. ಉಳಿದಿದ್ದೆಷ್ಟು 16 = 2x. x = ಎಷ್ಟಾಗತ್ತೆ 8. 8 ವರ್ಷದ ನಂತರ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಸಂಖ್ಯೆ 20% ಅನ್ನು 84ಕ್ಕೆ ಸೇರಿಸಿದಾಗ ಬಂದ ಫಲಿತಾಂಶ ಅದ ಸಂಖ್ಯೆ ಆಗುತ್ತೆ. ಅದೇ ಸಂಖ್ಯೆ 65% ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಆ ಸಂಖ್ಯೆ ಏನಂತ ತೊಗೊಂತೀನಿ x ಅಂತ ತೊಗೊಂತೀನಿ. ಈ x ದ 20% ಏನಾಗುತ್ತೆ 20/100 ಆಗುತ್ತೆ. ಇದಕ್ಕೆ 84 ಸೇರಿಸಿದ್ರೆ ಅದ ಸಂಖ್ಯೆ ಬರ್ತಂದ್ರೆ x ಬಂತು. 21 21 ಇಲ್ಲಿ ಆಗುತ್ತೆ. 84 = x - 1/5 × x ಆಗುತ್ತೆ. LCM 5 ಆದ್ರೆ ಇಲ್ಲಿ ಏನಾಗುತ್ತೆ 5x - x ಆಗಿ 4x / 5 = 84. 4 1 4 21 x = ಎಷ್ಟಾಗುತ್ತೆ 105 ಬಂತು. ಈ 105 ಎಷ್ಟು ಕೇಳ್ಯಾರ 65% ಕೇಳ್ಯಾರ. 105 × 65 / 100 ಮಾಡಿದ್ರೆ ಎಷ್ಟಾಗುತ್ತೆ ಇಂಟು ಮಾಡಿದ್ರೆ 6825 / 100 ಆಗಿ 68.25 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್ ಮತ್ತು ಅದರ ಘನ ಪರಿಮಾಣವು 1848 ಮೀಟರ್ ಕ್ಯೂಬ್ ಆಗೈತಿ. ಆ ಸಿಲಿಂಡರ್ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಕರ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ 2πr/h ಆಗುತ್ತೆ. ಕರ್ ಸರ್ಫೇಸ್ ಏರಿಯಾ ವ್ಯಾಲ್ಯೂ ಕೊಟ್ಟರೆ ಎಷ್ಟು 528 ಮೀಟರ್ ಸ್ಕ್ವೇರ್. 2 × π ವ್ಯಾಲ್ಯೂ 22/7 ಇಂಟು r × h ಆಗುತ್ತೆ. 22 1 22 44 44 ಎಷ್ಟಲೇ ಆಗುತ್ತೆ 12 ಆಗುತ್ತೆ. r × h ಬರುತ್ತೆ ಎಷ್ಟು ಬರುತ್ತೆ 12 × 7 ಮಾಡಿದ್ರೆ 84 ಬಂತು. ಆಮೇಲೆ ನೋಡ್ರಿ ಏನ್ ಮಾಡ್ಯಾರ ನಮಗೆ ವಾಲ್ಯೂಮ್ ವ್ಯಾಲ್ಯೂ ಕೊಟ್ಟರೆ ವಾಲ್ಯೂಮ್ = ಫಾರ್ಮುಲಾ ಏನಾಗುತ್ತೆ πr² ಆಗುತ್ತೆ. ಇಲ್ಲಿ ವಾಲ್ಯೂಮ್ ಎಷ್ಟು ಕೊಟ್ಟರೆ ಅದನ್ನ 1848 ಕೊಟ್ಟರೆ = 22/7. ಈ r² h ಇದ್ದಿದ್ದು ನಾ ಏನ್ ಮಾಡ್ತೀನಿ
R H ಅಂತ ಮಾಡ್ತೀನಿ. ಈ R H ವ್ಯಾಲ್ಯೂ ಬಂದೈತೆ ನಮ್ಗೆ ಎಷ್ಟು 84 ಅಂತಂದ್ರೆ 1848 ಈಜು ಕೊಟ್ಟು 22/7 R H ವ್ಯಾಲ್ಯೂ ಎಷ್ಟು ಬಂದೈತೆ ನಮಗೆ 84 ಬಂದೈತಿ. 7 ಒಂದ್ಲಿ 7 12 ಆಗತ್ತೆ. 22 × 12 ಇಂಟು 7 ಆಗತ್ತೆ. ಅಂದ್ರೆ ರೇಡಿಯಸ್ ನಮ್ಗೆ ಎಷ್ಟು ಬರ್ತೈತಿ ಇಲ್ಲಿ 7 ಸೆಂಟಿಮೀಟರ್ ಬರ್ತೈತಿ. ನೋಡಿ R × H 84 ಐತಿ ಅಂದ್ರೆ ಹೈಟ್ ಎಷ್ಟು ಬರ್ತೈತಿ ಇಲ್ಲಿ 84/7 ಮಾಡಿದ್ರೆ ಹೈಟ್ 12 ಸೆಂಟಿಮೀಟರ್ ಬಂತು ನಮ್ಗೆ. ನಮಗೇನ್ ಕೇಳ್ಯಾರ ಟೋಟಲ್ ಸರ್ಫೇಸ್ ಏರಿಯಾ ಕೇಳ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ 2πr × H + R ಆಗುತ್ತೆ. 2 × 22/7 ರೇಡಿಯಸ್ 7 ಐತಿ. ಇಲ್ಲಿ 12 + 7 ಆಗುತ್ತೆ. 7 ಕ್ಯಾನ್ಸಲ್ ಮಾಡೋಣ. ಇಲ್ಲಿ 22 44 × 19 ಆಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ 836 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಿಯಾಯಿತಿ ಯೋಜನೆಗಳನ್ನ ಕಡಿಮೆಯಿಂದ ಹೆಚ್ಚಿನ ರಿಯಾಯಿತಿಯ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ರ 5 ಖರೀದಿಸಿ 6 ಉಚಿತ ಪಡೆಯರಿ ಅಂತ ಕೇಳ್ರ. ಅಂದ್ರೆ ಏದ್ ಡಿಸ್ಕೌಂಟ್ ಎಷ್ಟಾಗತಿ 6 ಉಚಿತ ಅಂದ್ರೆ 6 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗತಿ 5 + 6 11 ಆಗತಿ ಇಂಟು 100 ಮಾಡಿದ್ರೆ ಇದೆಷ್ಟಾಗತಿ ಟೋಟಲ್ ಡಿಸ್ಕೌಂಟ್ 54.54% ಆಗುತ್ತೆ. ಬಿ ಎಷ್ಟು ಕೊಟ್ರ ಡಿಸ್ಕೌಂಟ್ ಒಂದೇ ಬಾರಿ 82% ರಿಯಾಯಿತಿ ಕೊಟ್ಟನ ಅಂದ್ರೆ 82% ಆತ. ಸಿ ಎಷ್ಟು ಕೊಟ್ಟನ ಸತತವಾಗಿ 11% ಮತ್ತೆ 24% ರಿಯಾಯಿತಿ ಕೊಟ್ಟನ ಅಂದ್ರೆ 11 + 24 ಮೈನಸ್ 11 × 24 ಡಿವೈಡೆಡ್ ಬೈ 100 ಆಗುತ್ತೆ. ಅಂದ್ರೆ 35 - 2.64 ಮಾಡಿದ್ರೆ ಎಷ್ಟು ಬರ್ತೈತಿ 32.36 ಬರ್ತೈತಿ. ನಮಗೆ ಏನ್ ಕೇಳೋಣ ಕಡಿಮೆಯಿಂದ ಹೆಚ್ಚಿಗೆ ಅಂತ ಕೇಳೋಣ. ಮೊದಲಕ್ಕೆ ಯಾವ್ದು ಕಡಿಮೆ ಐತಿ ಸಿ ಮೊದಲಕ್ಕೆ ಕಡಿಮೆ ಐತಿ. ನಂತರ ಯಾವ್ದೈತಿ ಎ ಕಡಿಮೆ ಐತಿ. ನಂತರ ಏನೈತಿ ಬಿ ಅಂದ್ರೆ ಸಿ ಎ ಬಿ ಅಂದ್ರೆ ಆಪ್ಷನ್ ಯಾವ್ದೈತಿ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಟಗಾರನ್ನು ಒಳಗೊಂಡಿರುವ ಒಂದು ಗುಂಪಿನಲ್ಲಿ ಪುರುಷರು ಮತ್ತು ಮಹಿಳೆಯರು ಇದಾರ. ಅವರಲ್ಲಿ 58% ಪುರುಷರು ಅದಾರ. ಅಂದ್ರೆ 150ರಾಗ 58 ಪುರುಷರು ಅಂದ್ರೆ ಎಷ್ಟಾಗುತ್ತೆ 58/100 ಆಗಿ 0 0 5 3 5 2 2 1 2 29 ಆಗುತ್ತೆ. 29 × 3 ಮಾಡಿದ್ರೆ 87 ಜನ ಮೆನ್ ಅಕ್ಕಾರ. ಇನ್ನು 150ರಾಗ 87 ಜನ ಹೋದ್ರೆ ಎಷ್ಟು ಉಳಿದೈತಿ 63 ಜನ ಏನಕ್ಕಾರ ವುಮೆನ್ ಅಕ್ಕಾರ. ನಂತರ ಪುರುಷ ಆಟಗಾರ ಸರಾಸರಿ ತೂಕ ಎಷ್ಟು ಕೊಟ್ರ 82 kg ಮತ್ತು ಮಹಿಳಾ ಆಟಗಾರ ಸರಾಸರಿ ತೂಕ 72 kg. ಹಾಗಾದ್ರೆ ಆ ಗುಂಪಿನ ಎಲ್ಲಾ ಆಟಗಾರ ಸರಾಸರಿ ತೂಕ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಪುರುಷರದ್ದು ಎಷ್ಟಾಗುತ್ತೆ 87 ಇಂಟು 82 ಮಾಡಿದ್ರೆ ಟೋಟಲ್ 7134 ಆತ. ವುಮೆನ್ ಎಷ್ಟಾಗುತ್ತೆ 63 ಇಂಟು 72 ಮಾಡಿದ್ರೆ 4536 ಆಕತಿ. ಟೋಟಲ್ ತೂಕ ಎಷ್ಟಾಗುತ್ತೆ 11670 ಆತ. ಸರಾಸರಿ ಏನಾಗುತ್ತೆ 11670 ಡಿವೈಡೆಡ್ ಬೈ ಟೋಟಲ್ ಜನ ಎಷ್ಟಾದ್ರ 150 ಅದರ ಈಜು ಕೋಟ್ ಎಷ್ಟು ಬರ್ತೈತಿ 77.8 ಸರಾಸರಿ ತೂಕ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಶಾಲೆ ಎಕ್ಸ್ ನಿಂದ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ 80% ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ. ಶಾಲೆ ವಾಯ್ ಯಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಶಾಲೆ ಎಕ್ಸ್ ಗಿಂತ 15% ಹೆಚ್ಚು ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಶಾಲೆ ಎಕ್ಸ್ ಗಿಂತ 30% ಹೆಚ್ಚು. ಹಾಗಾದ್ರೆ ಶಾಲೆ ವಾಯ್ ಯಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಗೆ ಹೋಲಿಸಿದ್ರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾವಾರು ಎಷ್ಟು ಅಂತ ಕೇಳಿರಿ. ನೋಡ್ರಿ ಶಾಲೆ ಎಕ್ಸ್ ಒಳಗ 100 ಜನ ಹಾಜರಾಗ್ಯಾರ ಅಂದ್ರೆ ಅದರ ಪಾಸ್ ಆದವ್ರು ಎಷ್ಟೈತಿ 80% ಅಂದ್ರೆ 80 ಆಮೇಲೆ ನೋಡ್ರಿ ವಾಯದೊಳಗೆ ಏನು 15% ಜಾಸ್ತಿ ಅದ್ರ ಎಕ್ಸ್ ಕಿನ ಅಂದ್ರೆ ವಾಯ್ ಕೊಟ್ಟು ಎಷ್ಟಾಗುತ್ತೆ 100 + 15 ಆದ್ರ 115 ಜನ ಅದ್ರ ವಾಯದೊಳಗ. ಇದ್ರಾಗ ವಾಯದ ಪಾಸ್ ಆದವ್ರು ಎಷ್ಟಿದಾರ 30% ಎಕ್ಸ್ ಕಿನ ಜಾಸ್ತಿ ಅದ್ರ ಅಂದ್ರೆ ವಾಯದೊಳಗೆ ಪಾಸ್ ಆದ್ರೆ ಎಷ್ಟಾಗುತ್ತೆ 80 × 30% ಜಾಸ್ತಿ ಅಂದ್ರೆ 130/100 0 ಕ್ಯಾನ್ಸಲ್ ಮಾಡಿದ್ರೆ ವಾಯದೊಳಗೆ ಪಾಸ್ ಆದವ್ರು ಎಷ್ಟಾಗುತ್ತೆ 104 ಜನ ಆಗುತ್ತೆ. ಪರ್ಸೆಂಟೇಜ್ ಕೇಳ್ಯಾರ ನಮಗೆ ಪಾಸ್ ಆದವ್ರದ್ದು ಇದು ಎಷ್ಟೈತೆ ಅಂತ ಒಂದು 104 ಡಿವೈಡೆಡ್ ಬೈ ವಾಯದ ಟೋಟಲ್ ಎಷ್ಟಾದ್ರೆ 115 ಐತಿ ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 90.4% ಏನಾಗುತ್ತೆ ಪಾಸ್ ಪರ್ಸೆಂಟೇಜ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಎಕ್ಸ್ ಜನರಿಗೆ ಒಂದು ಕೆಲಸವನ್ನು 28 ದಿನಗಳಲ್ಲಿ ಪೂರ್ಣಗೊಳಿಸುವ ಗುತ್ತಿಗೆ ನೀಡಲಾಯಿತು. ಆದರೆ 5 ಜನರು ಅನಾರೋಗ್ಯದ ಕಾರಣದ ಕೆಲಸಕ್ಕೆ ಹಾಜರಾಗಲಿಲ್ಲ. ಉಳಿದವರು ಆ ಕೆಲಸವನ್ನು 30 ದಿನದ ಪೂರ್ಣಗೊಳಿಸುವುದರ ಎಕ್ಸ್ ನ ಮೌಲ್ಯವನ್ನ ಕಂಡಿಡ್ರಿ ಅಂತ ಕೇಳಿದ್ರೆ ಫಾರ್ಮುಲಾ ಏನಾಗುತ್ತೆ ಇಲ್ಲಿ M1 × D1 = M2 × D2 ಆಗುತ್ತೆ. ಮೊದಲಕ್ಕೆ ಎಷ್ಟು ಜನ 28 ದಿನ ಅಂತ ಕೊಟ್ರೆ ಟೋಟಲ್ ಜನ ಎಷ್ಟಾಗುತ್ತೆ ಎಕ್ಸ್ ಅಂತ ಕೊಟ್ರೆ ನೋಡ್ರಿ ಆಮೇಲೆ ಜನ ಏನ್ ಮಾಡ್ಯಾರ 5 ಜನ ಕಡಿಮೆ ಬಂದ್ರ ಅಂದ್ರೆ ಎಕ್ಸ್ - 5 ಆಗೈತಿ. ಅವ್ರು ಟೋಟಲ್ ಎಷ್ಟು ದಿನ ತಗೊಂಡ್ರ 30 ದಿನ ತಗೊಂಡ್ರ ಇದೇನಾಗುತ್ತೆ 28x = 30x - 150 ಆಗುತ್ತೆ. 150 ಏನಾಗುತ್ತೆ 2x ಆಗುತ್ತೆ. x = ಎಷ್ಟಾಗುತ್ತೆ 75 ಜನ ಆಗುತ್ತೆ. ಅಂದ್ರೆ ಮೊದಲಕ್ಕೆ ಎಷ್ಟು ಜನ ಆದ್ರೆ 75. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊತ್ತವನ್ನು ಸರಳ ಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ 4 ವರ್ಷಗಳ ಕಾಲ ಹೂಡಿಕೆ ಮಾಡಲಾಯಿತು. ಅದೇ ಮೊತ್ತವನ್ನು 3% ಹೆಚ್ಚು ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರೆ 1960 ಹೆಚ್ಚು
ಸಾರಿ ಇದು 1960 960 ರೂಪಾಯಿ ಅಷ್ಟ ಹೆಚ್ಚು ಬಡ್ಡಿ ದೊರೆತಿತ್ತು. ಮೂಲಧನವನ್ನ ಕಂಡಿಡ್ರಿ ಅಂತ ಕೇಳಿ ನೋಡ್ರಿ. ಮೊದಲಕ್ಕೆ ಏನ್ ಮಾಡ್ಯಾರ ಅಂದ್ರೆ X% ಇನ್ವೆಸ್ಟ್ ಮಾಡ್ಯಾರ ಅಂದ್ರೆ ಆಮೇಲೆ ಏನ್ ಮಾಡ್ಯಾರ ಅಂದ್ರೆ X ಪ್ಲಸ್ 3% ಇನ್ವೆಸ್ಟ್ ಮಾಡ್ಯಾರ. ಅಂದ್ರೆ ಇದೇನಾಗುತ್ತೆ ಇಂಟ್ರೆಸ್ಟ್ 4 ವರ್ಷಕ್ಕೆ ಏನಾಗುತ್ತೆ ಇದು 4X ಆದ್ರೆ ಇದೇನಾಗುತ್ತೆ 4X ಪ್ಲಸ್ 12 ಆಗುತ್ತೆ. ಇವು ಕೂಡಿದ್ವಿ ಎರಡರದ್ದು ವ್ಯತ್ಯಾಸ ಕೊಟ್ಟರು. ವ್ಯತ್ಯಾಸ ಎಷ್ಟಾಗುತ್ತೆ ಇದು 12% ಆಗುತ್ತೆ. ಅಂದ್ರೆ ಈ 12% ವ್ಯಾಲ್ಯೂ ಕೊಟ್ಟಾನೆ ಎಷ್ಟು 960 12 ಒಂದ್ಲೆ 12 ಎಂಟ್ಲಿ ಆಗುತ್ತೆ. ಅಂದ್ರೆ ಒಂದರ ವ್ಯಾಲ್ಯೂ ಎಷ್ಟೈತಿ 80 ಅಂತ. ಪ್ರಿನ್ಸಿಪಲ್ ಎಷ್ಟಿರ್ತೈತಿ 100 ಇರ್ತೈತಿ. ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 8000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ X ಮೀಟರ್ ಉದ್ದದ ರೈಲು ಒಂದು ರೈಲು ವೇದಿಕೆಯನ್ನು 9 ಸೆಕೆಂಡ್ಗಳು ದಾಟ್ತೈತಿ. ರೈಲು ವೇದಿಕೆ ಉದ್ದ 279 ಮೀಟರ್ ಆಗಿದ್ರೆ X ನ ಮೌಲ್ಯವನ್ನ ಕಂಡುಹಿಡಿರಿ ಅಂತ ಕೇಳಿದ್ರೆ ಇಲ್ಲೇನಾಗುತ್ತೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ವೇದಿಕೆ ಉದ್ದ ಎಷ್ಟು ಕೊಟ್ರೆ ಇಲ್ಲಿ 279 ಮೀಟರ್ ಕೊಟ್ಟರೆ ನಮಗೆ ಟ್ರೈನಿನ ಲೆಂತ್ ಗೊತ್ತಿಲ್ಲ. X ಆಗುತ್ತೆ ಈಸ್ ಈಕ್ವಲ್ ಟು ಸ್ಪೀಡ್ ಕೊಟ್ಟರೆ ಎಷ್ಟು 59 ಮೀಟರ್ ಪರ್ ಸೆಕೆಂಡ್ ಇಂಟು ಟೈಮ್ 9 ಸೆಕೆಂಡ್ ಕೊಟ್ಟರೆ ಟೋಟಲ್ ಎಷ್ಟಾಗತ್ತೆ ಇದು 531 ಆಗುತ್ತೆ. ಈ 279 ಈ ಸೈಡ್ ಬಂದು ಮೈನಸ್ ಆಗುತ್ತೆ 279. X ಈಸ್ ಈಕ್ವಲ್ ಟು ಎಷ್ಟು ಬಂತು 252 ಮೀಟರ್ ಏನಾಗುತ್ತೆ ಇದು ಟ್ರೈನಿನ ಲೆಂತ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.